ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿಕೊಂಡ್ರು. ಒಂದು ಕಡೆ ಸಿದ್ದರಾಮಯ್ಯನವ್ರ ಮನೆಗೆ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾಯಿತು. ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಬಂದು ಇಡ್ಲಿ ನಾಟಿ ಕೋಳಿ ಸಾರು ತಿಂದಿದ್ದು ಆಯಿತು ಸಿದ್ದರಾಮಯ್ಯನವರು. ಇದಾದಮೇಲೆ ಈಗ ಬ್ರೇಕ್ಫಾಸ್ಟ್ ಆದಮೇಲೆ ಲಂಚ್ ಮಾಡಬೇಕಲ್ಲ, ಆ ಲಂಚ್ ಮೀಟಿಂಗ್ನ ಸರದಿ ಶುರುವಾಗ್ಬಿಟ್ಟಿದೆ. ಬೆಂಗಳೂರು ಆದಮೇಲೆ ಈಗ ಇವರ ಲಂಚ್ ಪಾಲಿಟಿಕ್ಸ್ ಅಥವಾ ಲಂಚ್ ಶಿಫ್ಟ್ ಆಗಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಅದು ಮಂಗಳೂರಿಗೆ. ಇಡೀ ರಾಜಕಾರಣ ಮಂಗಳೂರಿಗೆ ಶಿಫ್ಟ್ ಆಯಿತು. ಮಂಗಳೂರಿನ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಲಂಚ್ ಮೀಟಿಂಗ್ ಇತ್ತು. ಮಂಗಳೂರು ವಿಶ್ವವಿದ್ಯಾಲಯದ ಕಾವೇರಿ ಗೆಸ್ಟ್ ಹೌಸ್ ಅದು. ಇಲ್ಲಿ ಯಾರ್ಯಾರು ಬಂದಿದ್ದರು ಅಂತ ಹೇಳಿದ್ರೆ ಕೆ.ಸಿ. ವೇಣುಗೋಪಾಲ್, ಸಿ.ಎಂ. ಸಿದ್ದರಾಮಯ್ಯನವರು ಇಲ್ಲಿ ಮೀಟಿಂಗನ್ನು ಮಾಡಿದ್ದಾರೆ. ತುಳುನಾಡಿನ ವಿಶೇಷ ಖಾದ್ಯಗಳನ್ನು ಸವಿದಿದ್ದಾರೆ ಈ ಮುಖಂಡರೆಲ್ಲರೂ ಕೂಡ. ವಿವಿಧ ಮೀನಿನ ಖಾದ್ಯ ಹಾಗೂ ನಾಟಿ ಕೋಳಿ ಸಾರು. ಇವರು ಇಲ್ಲಿ ಏನ್ರಿ ನಾಟಿ ಕೋಳಿ ಏನ್ರಿ ಮೀನು, ಇದೆಲ್ಲ ಒಂದು ವಿಷಯವೇನ್ರಿ, ಇನ್ನೇನು ಕೆಲಸ ಇಲ್ವೇನ್ರಿ ಅಂತ ಬರಬಹುದು. ಆದರೆ ಇಲ್ಲಿ ವಿಷಯ ಏನಾಗ್ತಿದೆ ಅಂತ ಹೇಳಿದ್ರೆ ಲಂಚ್ ಮೀಟಿಂಗ್, ಡಿನ್ನರ್ ಟೈಮಲ್ಲಿ ಮೀಟಿಂಗ್, ಅವಾಗ ಮಾತಾಡೋಣ ಅಂತ ಹೇಳಿದಾಗ ಈ ಖಾದ್ಯಗಳು ಬರದೆ ಹೋಗಲ್ಲ ಅಲ್ಲಿ. ಆ ಕಾರಣಕ್ಕೆ ಅದೆಲ್ಲ ಹೇಳಲೇಬೇಕಾಗತ್ತೆ. ಊಟ ಆದಮೇಲೆ ಏನು ಮಾಡಿದ್ದಾರೆ, ಮುಖ್ಯಮಂತ್ರಿ ಮತ್ತು ಅಹಿಂದ ನಾಯಕರ ಜೊತೆಯಲ್ಲಿ ಇಲ್ಲಿ ಸಭೆ ನಡೆದಿದೆ. ಕೈ ನಾಯಕರೊಂದಿಗೆ ಕೆ.ಸಿ. ವೇಣುಗೋಪಾಲ್ ಮಾತಾಡ್ತಾರೆ. ಲಂಚ್ ಮೀಟಿಂಗ್ ಆದಮೇಲೆ ಸಿ.ಎಂ. ಸಿದ್ದರಾಮಯ್ಯನವರು ಒಂದು ಕಡೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಅವರ ಜೊತೆ ರಾಜಕೀಯ ಚರ್ಚೆನೇ ಆಗಿಲ್ಲ, ನಾವು ಅದನ್ನೇನು ಚರ್ಚೆನೇ ಮಾಡಿಲ್ಲ ಅಂತ ಹೇಳಿದ್ರೆ ಲೋಕಾಭಿರಾಮವಾಗಿ ಮಾತಾಡಬೇಕು ಅಂಥೇಳಿ ಕೆ.ಸಿ. ವೇಣುಗೋಪಾಲ್ ಅವರು ದೆಹಲಿಯಿಂದ ಬಂದಿದ್ರಾ, ಕೇರಳದಿಂದ ಬಂದಿದ್ರಾ, ಬೇರೆ ರಾಜ್ಯದಿಂದ ಸುಮ್ಮನೆ ಬಂದು ಇಲ್ಲಿ ಯಾವುದೋ ಒಂದು ಊಟ ಮಾಡಿಕೊಂಡು ಸುಮ್ಮನೆ ಲೋಕಾಭಿರಾಮವಾಗಿ ಲೋಕದ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಕೊಂಡು ಹೋಗಿ ಬಂದಿದ್ರಾ ಅಂತ ಹೇಳಿದ್ರೆ ಯಾರು ನಂಬಲ್ಲ. ಆದರೆ ಅವ್ರು ಹೇಳ್ತಿರೋದು ನಾವು ಕೇಳಬೇಕೀಗ. ಏನಂತ ಚರ್ಚೆ ನಡೆಸಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದನ್ನು ಕೇಳೋಣ ನಾವು. ಡಿ ಕೆ ಶಿ ದೆಹಲಿಗೆ ಹೋದರೆ ಹೋಗಲಿ, ಯಾರ್ರೀ ಬೇಡ ಅಂದವರು? ಡಿ ಕೆ ಶಿವಕುಮಾರ್ ಅವರೇನೋ ದೆಹಲಿಗೆ ಹೋಗ್ತಿದ್ದಾರಂತೆ ಸರ್ ಅಂದರೆ ಹೋಗಲಿ ಬಿಡ್ರಿ, ನಾನು ಯಾಕೆ ಬೇಡ ಅನ್ನಲಿ, ನಾನು ಯಾರು ಅದನ್ನು ಹೇಳೋಕ್ಕೆ? ನಾನು ದೆಹಲಿಗೆ ಕರೆದ್ರೆ ಮಾತ್ರ ಹೋಗೋದು ಅಂಥೇಳಿ, ನಾನು ದೆಹಲಿಗೆ ಅವ್ರು ಕರೆದ್ರೆ ಮಾತ್ರ ಹೋಗೋದು ಅಂತ ಸೇಮ್ ಒಂದು ಕಡೆ ಮಾತಾಡಿದ್ದಾರೆ. ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿಬಿಟ್ರೆ ಏನು ತಪ್ಪು ಅಂತ ಡಿ ಕೆ ಶಿ ಒಂದು ಕಡೆ ಹೇಳಿದ್ದಾರೆ. ಭೇಟಿ ಆಗಿದ್ವಲ್ಲ, ರಾಜಕೀಯ ಮಾತಾಡಲಿಲ್ಲ. ಇಲ್ಲ ರಾಜಕೀಯ ಚರ್ಚೆನೆ ಮಾಡಲಿಲ್ಲ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಹೋಗಲ್ಲ. ನಾ ಕರೆದ್ರೆ ಮಾತ್ರ ಹೋಗ್ತೀನಿ, ನಾನು ಹೋಗ್ತಾ ಇಲ್ಲ. ಕರೆದ್ರೆ ಹೋಗ್ತೀನಿ. ಆಗಿದ್ರೆ ವೇಣುಗೋಪಾಲ್ ಹೇಳ್ತಿದ್ರಲ್ವಾ, ಭೇಟಿ ಆಗಿದ್ವಲ್ಲ, ರಾಜಕೀಯ. ಸರ್, ಇವತ್ತು ವೇಣುಗೋಪಾಲ್ ಅವರು ಸಿಎಂ ಅವರನ್ನ ಭೇಟಿ ಮಾಡಿದ್ದಾರೆ ಮಂಗಳೂರಲ್ಲಿ. ಬಹಳ ಸಂತೋಷ. ವೇಣುಗೋಪಾಲ್ ಸಿಎಂ ಭೇಟಿ ಮಾಡೋದು ತಪ್ಪೇನಿದೆ? ರಾಹುಲ್ ಗಾಂಧಿ ಭೇಟಿ ಮಾಡೋದು ತಪ್ಪೇನಿದೆ? ಖರ್ಗೆ ಸಾಹೇಬ್ ಭೇಟಿ